ನೋಡಿ ನಮಗೆಲ್ಲ ಗೊತ್ತೇ ಇರಲಿಲ್ಲ, ಗಂಗಾ ಅವರು ಬರೀ ರೀಲ್ಸಲ್ಲಿ ಕಿರ್ಚೋದು ಕೂಗಾಡೋದಷ್ಟೇ ಅಲ್ಲ, ತುಂಬ ಚೆನ್ನಾಗಿ ಹಾಡು ಹೇಳ್ತಾರಂತೆ. ಸೊ ಇವಾಗ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಯಾವ ರೀತಿ ಗಂಗಾ ಅವರು ಹಾಡು ಹೇಳ್ತಾರೆ ಅಂತ. ಇರಿ ಮೇಡಮ್, ಲಿರಿಕ್ಸ್ ಗೊತ್ತಿಲ್ಲ, ಲಿರಿಕ್ಸ್ ತಗೊಂಡ್ಬಿಡ್ತೀನಿ. ತಗೊಳ್ಳಿ ಆರಾಮಾಗಿ ತಗೊಳ್ಳಿ, ಟೇಕ್ ಯುವರ್ ಓನ್ ಟೈಮ್ ಗಂಗಾ ಅವರೇ. ಹೇಳ ಮೇಡಮ್, ಏನೋ ರಾಗ ತಾಳ ತಪ್ಪಾರೆ ಹೊಡಿಬೇಡ. ಅದೆಲ್ಲ ನಮ್ಮ ಜನರಿಗೆ ಬೇಡ. ಇವಾಗ ನೀವೇ ನೋಡಿಲ್ವಾ, ಹೂವಿನ ಬಾಣದಂತೆ ಎಲ್ಲಿದೆ ಅಲ್ಲಿ ರಾಗ, ಯಾರಿಗೂ ಕಾಣದಂತೆ, ತಾಳನೂ ಇಲ್ಲ, ಏನೂ ಇಲ್ಲ. ಅವ್ರವ್ರ ಪ್ರತಿಭೆ ಅಷ್ಟೇ. ಇಲ್ಲಿ ಜನರಿಗೆ ಎಂಟರ್ಟೈನ್ಮೆಂಟ್ ಮುಖ್ಯ ಆಗೋದು. ಅದಂಗೆ ಇದಾಗ್ಬಿಡುತ್ತೆ. ಇವಾಗ ನೀವು ಹಾಡಿ ಪರವಾಗಿಲ್ಲ. ಅಶ್ವಥ್ ಅವ್ರ ಸಾರದ ಸಾಂಗ್ಸ್ ಅಂದ್ರೆ ತುಂಬಾ ಇಷ್ಟ. ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗೆಂದು ಕೇಳುತ್ತಿದೆ, ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯುತ್ತಿದೆ. ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗೆಂದು ಕೇಳುತ್ತಿದೆ, ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯುತ್ತಿದೆ. ಎಲ್ಲಿರುವುದೋ ಅದು, ಎಂತಿರುವುದೋ ಅದು, ನೋಡಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ, ನೋಡಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ. ಕಾಣದ ಕಡಲಿಗೆ ಅಂಬಲಿಸಿದೆ ಮನ, ಕಾಣದ ಕಡಲಿಗೆ ಅಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ. ಸೂಪರ್ ಗಂಗಕ್ಕ, ನಿಜವಾಗ್ಲೂ ಸಖತ್ತಾಗಿ ಆಡಿದ್ರಿ. ಇದು ನನ್ನ ಫೇವ್ರೇಟ್ ಸಾಂಗ್ ಕೂಡ. ಹೌದು, ನಂಗೂ ತುಂಬಾ ಇಷ್ಟ. ಅಂತ ಅನ್ಸವಾಗೆಲ್ಲ ನಾನು ಇದನ್ನ ಹಾಕೊಂಡು ಕೇಳ್ತಿರ್ತೀನಿ. ಅಳಬೇಕು ಅನ್ಸ್ದಾಗ ಯಾಕೆ ಅಳಬೇಕು ಅಂತ ಅನ್ಸ್? ಅಳಬೇಕು ಮೇಡಮ್, ಮನುಷ್ಯ ಆದ್ಮೇಲೆ ಅಳ್ತಾ ಇರಬೇಕು. ನನಗೆ ನನ್ನ ಲೈಫಲ್ಲಿ ಜಾಸ್ತಿ ಇರೋದೇ ಅಳು ಮೇಡಮ್. ನಗೋದು ಸ್ವಲ್ಪ, ಅಳೋದು ಜಾಸ್ತಿ. ಇವಾಗ ನನ್ನ ಲೈಫಲ್ಲಿ ನಗು ಇಲ್ಲ, ಬೇರೆಯವ್ರಾದ್ರೂ ನಗ್ಲಿ ಅಂತ ಇವಾಗ ನಗಿಸ್ತಾ ಇದ್ದೀನಿ. ಈ ನಗು ಮುಖದಿಂದ ತುಂಬಾ ಅಳು ಇದೆ ಮೇಡಮ್, ಗೋಳಾಟ ಇದೆ, ಯಾವ ಥರ ಪರದಾಟ ಇದೆ. ಯಾವ ಥರ ಅಂದರೆ, ಒಂದು ಫ್ಯಾಮಿಲಿ ಟೆನ್ಷನ್ಗಳು, ಒಂದು ಅಪ್ಪ ಅಮ್ಮ ಪಟ್ಟಿರೋ ಪಾಡುಗಳು, ಕಷ್ಟಗಳು. ನಮ್ಮಮ್ಮ ನಮ್ಮನ್ನು ಸಾಕೋದಕ್ಕೆ ಸಖತ್ತು ಕಷ್ಟಪಟ್ಬಿಟ್ರು, ಸಖತ್ ಕಷ್ಟಪಟ್ಬಿಟ್ರು. ಅಪ್ಪ ಕೆಟ್ಟವರು ಅಂತ ಹೇಳಲ್ಲ, ತುಂಬ ಒಳ್ಳೆಯವರು ಅಂತಲೂ ಹೇಳಲ್ಲ. ಓಕೆ, ಅದಕ್ಕೆ ನಾನು ಜಾಸ್ತಿ ಡ್ರಿಂಕ್ಸ್ ಬಗ್ಗೆ ಹೇಳ್ತಾ ಇರ್ತೀನಿ. ಅಣ್ಣ ಎಣ್ಣೆ ಹೊಡಿಬೇಡಣ, ಎಣ್ಣೆ ಹೊಡಿಬೇಡ, ಅದು ಕಾಮಿಡಿ ಅನ್ಸ್ಬೋದು, ಬಟ್ ಅದರಿಂದಗಡೆ ನಾನು ಅದರಿಂದ ನೋವು ಅನ್ಭೋಗಿಸಿದ್ದೀನಿ. ನಾನು ತುಂಬ ನೋವು ಅನ್ಭೋಗಿಸಿದ್ದೀನಿ. ಯಾರ ಅಪ್ಪ ಅಮ್ಮಗ ತಂದೆಗಳು ಕುಡುಕರಾಗ್ಬಿಟ್ರೆ ಆ ನೋವು ತಡೆಯೋದಕ್ಕಾಗಲ್ಲ. ಆದ್ರೂ ನಮ್ಮ ಅಪ್ಪ ಸಾಕವ್ರಲ್ಲ, ಕಷ್ಟಪಟ್ಟು ದುಡಿಮೆ ಮಾಡಿ ಏನೋ ಮಾಡಿದ್ದಾರಲ್ಲ ಅನ್ನೋದಕ್ಕೋಸ್ಕರ ಸುಮ್ಮನೆ. ಅಪ್ಪ ತುಂಬಾ ಕುಡಿತಿದ್ರ? ತುಂಬಾ ಈಗಲೂ ಕುಡಿತಾರೆ, ಈಗಲೂ ಕುಡಿತಾರೆ, ಈಗಲೂ ಆಗ್ಲೂ ಅನ್ನೋ ಥರ ಇದ್ದಾರೆ ಇವಾಗ. ಓಕೆ, ಆ ಥರ ಆಗೋಗ್ಬಿಟ್ಟಿದೆ ಅವ್ರ ಸಿಚುವೇಶನ್. ಅಂದ್ರೆ ಅವಾಗ ಕುಡಿದು ನೀವು ಚಿಕ್ಕವ್ರು ಇರ್ಬೇಕಾದ್ರೆ ಬಂದು ಹೊಡಿಯೋದು, ಆ ಥರ ಅಮ್ಮನಿಗೆ ಹೊಡಿಯೋದು. ಯಾರೇ ಆಗಲಿ ಅಪ್ಪ ವಿಲನ್ ಎಲ್ಲಾಗ್ತಾನಂದ್ರೆ ತಾಯಿಗೆ ಹೊಡೆದಾಗ್ಲೇ ವಿಲನ್ ಆಗೋದಪ್ಪ. ಅದು ನೋಡ್ಕೊಂಡು ಸಹಿಸ್ಕೊಂಡು ಅವೆಲ್ಲ ಇನ್ನೂ ಪರ್ಸ್ನಲ್ ವಿಷಯಗಳು ತುಂಬ ಇದೆ ಮೇಡಮ್, ಅದು ಹೇಳ್ಕೊಳಕ್ಕಾಗಲ್ಲ ನನ್ನ ಕೈಲಿ. ಅವೆಲ್ಲ ನೋವು ಅನುಭವಿಸ್ಬಿಟ್ಟಿದ್ದೀವಿ ನಾವು. ನಮ್ಮಮ್ಮನೂ ಕೂಡ ಅದು, ನಮ್ಮಮ್ಮ ವಿಷ ಕುಡಿದ್ಬಿಟ್ಟಿದ್ರು. ವಿಷ ಕುಡಿದ್ಬಿಟ್ಟು ನಮ್ಮಮ್ಮ ಬದುಕೋದೇ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದ್ರು. ಚೈನಲ್ಲೆಲ್ಲ ಕಟ್ಟಾಕಿದ್ರು ನಮ್ಮಮ್ಮನ್ನ. ಯಾಕೆ? ವಿಷ ತಲೆಗೆ ಏರ್ಬಿಟ್ಟಿತ್ತು, ಬದುಕೋದೇ ಇಲ್ಲ ಅನ್ನೋ ರೇಂಜ್ಗೆ ಹೋಗ್ಬಿಟ್ಟಿತ್ತು. ತಲೆಗೆ ಏರ್ಬಿಟ್ಟು ಕೈ ಕಾಲನ ನಾನು ಬಾಕ್ಲ ಹತ್ರ ನಿಂತ್ಕೊಂಡು ನೋಡ್ತಿದ್ದೆ ಹಿಂಗೆ. ಡಾಕ್ಟ್ರ್ ಹೇಳೋರು, ಹೋಗಿ ಅಮ್ಮನ ಮಾತಾಡ್ಸು ಅಂತ ಹೇಳೋರು. ನಾನು ಹೋಗಲ್ಲ, ಚಿಕ್ಕ ಹುಡುಗಿ ಅವಾಗ. ನಮ್ಮಮ್ಮ ಹಿಂಗೆಲ್ಲ ಒದ್ದೋಡೋದು, ಕಿರ್ಚಾಡೋರು. ಅಟ್ಲೀಸ್ಟ್ ನಮ್ಮ ಮುಖಾರು ನೋಡಿದ್ರೆ ಗುರ್ತಿಡಿತಾರೇನೋ ಅಂತ ಅಂದ್ಬಿಟ್ಟು ಡಾಕ್ಟ್ರ್ ಹೇಳ್ತಿದ್ರು. ನಮ್ಗೆ ಹೋಗೋಕ್ಕೆ ಭಯ ನಮ್ಮಮ್ಮ. ಅಮ್ಮ ಬೇಡ ಅಂತಿದ್ದೆ ಅವಾಗ. ಇವಾಗ ಅಮ್ಮ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಈಗ ಚೆನ್ನಾಗಿದ್ದಾರೆ. ಸೊ ಹೇಳೋದು ಮೇಡಮ್, ದಯವಿಟ್ಟು ಕುಡಿಬೇಡ್ರಿ. ಕುಡಿದ್ರೆ ಸ್ವಲ್ಪ ಏನೋ ನಿಮಗೆ ಇದು ಕುಡಿತೀರಾ ಮೈಂಡ್ ಇದಾಗ್ಲಿ ಅಂತ ರಿಲ್ಯಾಕ್ಸ್. ಎಂಥದ್ದು ಆಗಲ್ಲ,
ಯಾವುದು ಆಗಲ್ಲ, ರಿಲ್ಯಾಕ್ಸ್ ಆಗಲ್ಲ, ಎಂಥದ್ದು ಆಗಲ್ಲ. ತಿರ್ಗಾ ಅದರಿಂದ ಆ ಟೈಮ್ಗೆ ಅಷ್ಟೇನೆ ಎಂಜಾಯ್ಮೆಂಟ್, ಏನೋ ತೇಲ್ತಾ ಇದ್ದೀನಿ ಅನ್ಸುತ್ತೆ. ಹೌದು, ತಿರ್ಗಾ ಅದೇ ಪರಿಸ್ಥಿತಿ. ತೇಲ್ತಿದ್ದಾರೆ ಅಂತಂದ್ರು ಮನೆಯವ್ರಿಗೆ ಅವ್ರು ಟಾರ್ಚರ್ ಕೊಡೋದಂತೂ ಬಿಡಲ್ವಲ್ಲ, ಬಂದು ಹೊಡಿಯೋದು, ಹಿಂಸೆ ಕೊಡೋದೆಲ್ಲ ಮಾಡೇ ಮಾಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.